ಬಾಣಲೆಗೆ ತುಪ್ಪ ಹಾಕಿ ಬಿಸಿ ಮಾಡಿ ಗೋಡಂಬಿ ಹಾಕಿ ಅರ್ಧ ಕಪ್ ಹುರಿಯಿರಿ. ಅದನ್ನು ಬಾಣಲೆಯಲ್ಲಿ ಉಳಿದ ತುಪ್ಪಕ್ಕೆ ಸಣ್ಣಗೆ ಹೆಚ್ಚಿದ ಪೈನಾಪಲ್ ಅರ್ಧ ಕಪ್ ಟೂಟಿ ಫ್ರೂಟಿ ಅರ್ಧ ಕಪ್ ಚೆರ್ರಿ ಹಣ್ಣು ಮತ್ತು ಸಣ್ಣಗೆ ಹೆಚ್ಚಿದ ಆಪಲ್ ಅರ್ಧ ಕಪ್ ಮತ್ತು ಬಾಳೆಹಣ್ಣನ್ನು ಸಹ ಸಣ್ಣಗೆ ಹೆಚ್ಚಿ ಸೇರಿಸಿ ಚೆನ್ನಾಗಿ ಅದನ್ನು ಬಾಡಿಸಿ. ತುಪ್ಪದಲ್ಲಿ ಹುರಿದ ಹಣ್ಣುಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಬಾಣಲೆಯಲ್ಲಿ ಉಳಿದ ತುಪ್ಪಕ್ಕೆ ಮತ್ತೆ 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ 1 ಕಪ್ ಚಿರೋಟಿ ರವೆಯನ್ನು ಹಾಕಿ ಚೆನ್ನಾಗಿ ಪರಿಮಳ ಬರುವವರೆಗೂ ಹುರಿದು ರವೆ ಅಳತೆಯ 2.5 ಅಳತೆಯಷ್ಟು ನೀರನ್ನು ಹಾಕಿ ರವೆಯನ್ನು ಚೆನ್ನಾಗಿ ಬೇಯಿಸಿ. ಮತ್ತೆ 2 ಚಮಚ ತುಪ್ಪ ಸೇರಿಸಿ ಬಾಡಿಸಿ ಚೆನ್ನಾಗಿ ರವೆ ಬೆಂದಾಗ 1 ಕಪ್ ಸಕ್ಕರೆ ಹಾಕಿ ಸಕ್ಕರೆಯನ್ನು ಕರಗಿಸಿ ಮತ್ತೆ ಸ್ವಲ್ಪ ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ ನೆನೆಸಿಟ್ಟ ಕೇಸರಿ ದಳಗಳನ್ನು ಸೇರಿಸಿ ಅದಕ್ಕೆ ತುಪ್ಪದಲ್ಲಿ ಹುರಿದಿಟ್ಟ ಮಿಶ್ರ ಹಣ್ಣುಗಳನ್ನು ಹಾಕಿ ನಂತರ ತುಪ್ಪದಲ್ಲಿ ಕರೆದ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ ಫ್ರೂಟ್ ಕೇಸರಿ ಮಾಡಿ ಎಲ್ಲರೊಂದಿಗೂ ಹಂಚಿಕೊಂಡು ತಿಂದು ಹೇಳಿ ಬೊಂಬಾಟ್.